ಸತ್ಯ, ನಾಳೆ ನಾನು ನನ್ನ ಮಗ ಇಬ್ರು ಮೈಸೂರು ಟ್ರಿಪ್ ಪ್ಲಾನ್ ಮಾಡಿದೀವಿ. ನೀನು ಬಾ, ನಿನ್ ಮಗನ್ ಕರ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಇಲ್ಲ, ನಾಳೆ ನನ್ನ ಮಗನ್ನ ಶಾಖೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ಹೋಗ್ಬಾ. 20 ವರ್ಷಗಳ ಹಿಂದೆ ನೀನು ನಾನು ಒಂದೇ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದವರು. ಆದ್ರೆ ಇವತ್ತು ಸುಮಾರು 1 ಕೋಟಿ ಆಸ್ತಿ ಸಂಪಾದಿಸಿದ್ದೀನಿ. ನೀನು RSS ಸೇರ್ಕೊಂಡು ಕೋಮುವಾದಿ ಅನ್ನೋ ಒಂದು ಬಿರುದು ತಗೊಂಡು ಇನ್ನೂ ಕೂಲಿ ಮಾಡ್ಕೊಂಡೇ ಜೀವನ ನಡೆಸ್ತಾ ಇದ್ಯಾ? ಈಗ್ಲಾದ್ರೂ ಈ ಫ್ರೆಂಡ್ ಮಾತು ಕೇಳು. ನೋಡು, ನಿನ್ ತರ ನಿನ್ ಮಗನ್ನು RSS ವ್ಯಾಮೋಹದಲ್ಲಿ ಬೀಳ್ಸಿ ಅವನ್ ಲೈಫ್ ಹಾಳು ಮಾಡ್ಬೇಡ. ಇರೋದೊಬ್ಬ ಮಗ, ಚೆನ್ನಾಗಿ ಓದ್ಸು, ಒಳ್ಳೆ ಬಿಸ್ನೆಸ್ ಮೈಂಡ್ ಸೆಟ್ ಬರೋಂಗ್ ಮಾಡು, ಅವ್ನ್ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋಂಗ್ ಮಾಡು. ನೋಡೋ, ನನ್ನ ಧ್ಯೇಯ ಬರೀ ದೇಶ ಸೇವೆ ಮಾತ್ರ ಅಲ್ಲ. ನಮ್ಮ ಸಂಸ್ಕೃತಿ ಧರ್ಮನ ಮುಂದಿನ ದಿನಗಳಲ್ಲಿ ಕಾಪಾಡಕ್ಕೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ವ್ಯಕ್ತಿನ RSS ಸೇರಿಸಬೇಕು ಅಂತ ಹೊರಟವ್ ನಾನು. ಅಂತದ್ದು ನನ್ನ ಮಗನ್ನ ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಬೆಳೆಸಿದ್ರೆ ನಾನು ದೇಶದ್ರೋಹಿ ಆಗ್ತೀನಿ. ನನ್ನ ಉಸಿರು ಇರೋವರೆಗೂ ಧರ್ಮ ರಕ್ಷಣೆ, ದೇಶ ಸೇವೆ ಮಾಡ್ತೀನಿ. ನಾನ್ ಸತ್ರೆ ನನ್ನ ಮಗ ನನ್ನ ಧ್ಯೇಯನ ಮುಂದುವರಿಸ್ತಾನೆ. ನೋಡೋಣ, ಒಂದಲ್ಲ ಒಂದ್ ದಿವಸ ನೀನು ನಿನ್ನ ಧ್ಯೇಯನ ಬಿಟ್ಟು ನನ್ ದಾರಿಗೆ ಬರ್ಲೇಬೇಕು. ಅವತ್ತು ಗೊತ್ತಾಗತ್ತೆ ಯಾರ ದಾರಿ ಸರಿ ಇದೆ ಅಂತ. RSS ಅಂದ್ರೆ ಏನಪ್ಪ? ನಾವ್ಯಾಕೆ ಶಾಖೆಗೆ ಹೋಗ್ಬೇಕು? ಸುಮಾರು ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರ ಧರ್ಮದ ಮೇಲೆ ತುಂಬಾ ದಬ್ಬಾಳಿಕೆ ನಡೀತಾ ಇತ್ತು. ಆ ದಬ್ಬಾಳಿಕೆನ ಅಂತ್ಯ ಮಾಡಬೇಕು ಅಂತ 1925ರಲ್ಲಿ ಹೆಡ್ಗೇವಾರ್ ಅವರು RSS ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ನಮ್ಮ ರಾಷ್ಟ್ರ ರಕ್ಷಣೆಗೋಸ್ಕರ ಹೆಡ್ಗೇವಾರ್ ಅವರ ಒಂದು ಯೋಚನೆ ಚಿಕ್ಕ ಕಾಲುವೆಯಿಂದ ಉದ್ಭವಗೊಂಡು ಸರೋವರದಷ್ಟು ಸೈನ್ಯ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸರೋವರ ಸಮುದ್ರದಷ್ಟು ದೊಡ್ಡ ಸೈನ್ಯ ಆಗುತ್ತೆ ಅನ್ನೋ ಭಯಕ್ಕೆ RSS ಅಂದ್ರೆ ಕೋಮುವಾದಿ ಅನ್ನೋ ಮುದ್ರೆ ಹಾಕಿ RSS ಸೈನ್ಯನ ಧ್ವಂಸ ಮಾಡಬೇಕು ಅಂತ ಸುಮಾರು ಜನ ದೇಶದ್ರೋಹಿಗಳು ಪ್ರಯತ್ನ ಪಟ್ರು. ಆದ್ರೆ RSS ಜ್ವಾಲೆನ ತಡೆಯೋದಿಕ್ಕೆ ಯಾರಿಂದಾನೂ ಸಾಧ್ಯ ಆಗಿಲ್ಲ. ನಮ್ಮ ಸನಾತನ ಧರ್ಮ ಭೂಮಿ ಅಂತ್ಯ ಆಗೋವರೆಗೂ ಉಳಿಬೇಕು ಅಂದ್ರೆ ಈ RSS ಸೈನ್ಯ ವಿಶ್ವದಲ್ಲೇ ದೊಡ್ಡ ಸೈನ್ಯ ಆಗಿ ಪ್ರಪಂಚದ ಇತಿಹಾಸದಲ್ಲೇ RSS ಒಂದು ಹೊಸ ಅಧ್ಯಾಯ ಆಗಬೇಕು. ಹರಿ ಓಂ. ಹೌದಾ? ಸರಿ, ನಾನು ಈಗ್ಲೇ ಬರ್ತೀನಿ. ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಅಪ್ಪ, ಏನಾಯ್ತಪ್ಪ? ನಮ್ಮ ಸಂಘದಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ಈ ಬುಕ್ ಓದ್ತಾ ಇರು. ತಗೋ. ಸರಿ ಮಗನೆ, ನಾನು ಆದಷ್ಟು ಬೇಗ ಬರ್ತೀನಿ. ನೀನು ಹುಷಾರು. ಪುಟಿದು ಚಿಮ್ಮುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ. ಪುಟಿದು ಚಿಮ್ಮುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ. ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು. ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ. ಈ ಭೂಮಿ ಮೇಲೆ ನಿಮ್ಮ ಪ್ರಯಾಣ ಅಂತ್ಯವಾಗಿರಬಹುದು, ಆದರೆ ಕೋಟ್ಯಾಂತರ ಭಾರತೀಯರ ಬಿಸಿ ರಕ್ತದ ರೋಮ ರೋಮದಲ್ಲಿ ಸದಾ ನಿಮ್ಮ ಧ್ಯೇಯ ಬದುಕಿದೆ. ಜೈ ಶ್ರೀರಾಮ್. ಲೇ ಸೂರ್ಯ, ಸೂರ್ಯ ಎದ್ದೇಳು. ಅದೆಷ್ಟ್ ಸತಿ ಎಬ್ಬಿಸ್ಬೇಕು? ಅಪ್ಪ, 8 ಗಂಟೆ ಆಯ್ತು. ಎದ್ದೇಳು, ರೆಡಿ ಆಗೋಣ. ಅಪ್ಪ, ಬೆಳಗ್ಗೆ ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ. ಹಾಗಾದ್ರೆ ಇವತ್ ಮೈಸೂರು ಟ್ರಿಪ್ ಕರ್ಕೊಂಡು ಹೋಗಲ್ಲ? ಅದೇನ್ ಕರ್ಕೊಂಡು ಹೋಗಲ್ಲ ಅಂತ ನಾನು ನೋಡ್ತೀನಿ. ನೋಡಿ, ಎಲ್ರೂ ಗಮನ ಇಟ್ಟು ಕೇಳಿ. ನಮ್ಮ ಪರಿಸರನ ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಕೊಳ್ಳೋದು ಮೊದಲನೇದಾಗಿ ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಶಾಖೆ ಪ್ರಾರಂಭಕ್ಕೂ ಮುನ್ನ ನಿಮ್ಗೆ ಮೈದಾನದಲ್ಲಿ ಏನೇನೆಲ್ಲ ಕಾಣ್ತಾ ಇದೆ, ಚಿಕ್ಕ ಪುಟ್ಟ ಕಲ್ಲು,
ಕಸ ಕಡ್ಡಿನ ಮೊದಲು ತೆಗೆದು ಸೈಡ್ಗೆ ಹಾಕಿ. ಸಾಕ್ ನಿಲ್ಸಿ. ಕೇಳಿ ಇಲ್ಲಿ, ಸದೃಢವಾದ ರಾಷ್ಟ್ರವನ್ನು ಕಟ್ಟಬೇಕು ಅಂದ್ರೆ ಮೊದಲು ನಮಗೆ ಶಿಸ್ತು ಮುಖ್ಯ. ಹಾಗಾಗಿ ಮೊದಲು ನಿಮ್ಮ ಪಾದರಕ್ಷೆಗಳನ್ನ ಸಾಲಾಗಿ ಎಲ್ರೂ ಬಿಟ್ಟು ಬನ್ನಿ. ಇದು ನಿಮಗೆ ಸಂಘ ಕಲಿಸ್ಕೊಡ್ತಕ್ಕಂಥ ಮೊದಲನೇ ಶಿಸ್ತಿನ ಪಾಠ. ಎಲ್ರೂ ಹೊರಡಿ. ಗೌತಮ್ ಮತ್ತೆ ನಾಗೇಶ್, ನಿಮ್ಮಿಬ್ಬರಿಗೂ ಮಂಡ್ಲ ಹಾಕೋದು ಗೊತ್ತಲ್ವಾ? ಬನ್ನಿ ಇಲ್ಲಿ. ಧ್ವಜ ಪ್ರಣಾಮ್. 1 2 3. ಈಗಲೇ ಟೈಮ್ ನೋಡಿ, 11 ಗಂಟೆ ಆಯ್ತು. ಹೇಳಿದ ಮಾತು ಒಂದೂ ಕೇಳಲ್ಲ ನೀನು. ಅಮ್ಮ ಇಲ್ಲಿ ಮಗು ಅಂತ ಮುದ್ದಾಗಿ ಬೆಳೆಸಿದ್ದಕ್ಕೆ ದಿನೇ ದಿನೇ ನೆತ್ತಿ ಮೇಲೆ ಹತ್ಕೊಂಡು ಕೂತಿದ್ಯಾ. ಡ್ರೈವರ್, ಕಾರ್ ನಿಲ್ಸು. ಏನಪ್ಪಾ ಕೋಮವಾದಿ, ಶಾಖೆ ಎಲ್ಲ ಮುಗೀತಾ? ಹಾ, ಮುಗೀತು. ಇವಾಗಾದ್ರೂ ಮೈಸೂರು ಬತ್ತೀಯಾ ಹೆಂಗೆ? ಇಲ್ಲ, ನೀನ್ ಹೋಗ್ಬಿಡ್ ಬಾ, ನಂಗೆ ಸ್ವಲ್ಪ ಕೆಲಸ ಇದೆ. ಈ ಜನ್ಮಕ್ ಬದ್ಲಾಗಲ್ಲ ನೀನು. ಡ್ರೈವರ್, ನಡೆಯಪ್ಪ. ध्वज प्रणाम. 1 2 3.